ರಹಸ್ಯಕ್ಕೆ ಸ್ವಾಗತ. ಇವತ್ತು ನಾನು ವೆಜಿಟೇಬಲ್ ಗಸಿ ಮಾಡ್ತಾ ಇದ್ದೇನೆ. 4 ಬಗೆಯ ವೆಜಿಟೇಬಲ್ ತೊಗೊಂಡಿದ್ದೇನೆ. ಕ್ಯಾರೆಟು, ಬಟಾಟೆ, ಟೊಮೆಟೊ, ಬೀನ್ಸ್. ಮೊದಲಿಗೆ ಸಾಸಿವೆ ಹಾಕ್ತಾ ಇದ್ದೇನೆ. ಆಮೇಲೆ ಬೇವು ಸೊಪ್ಪು, 2 ಹಸಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ. ಇಷ್ಟನ್ನು ಕಾಯಿಸಬೇಕು. ನಂತರ ಅದಕ್ಕೆ ನೀರುಳ್ಳಿ ಹಾಕ್ತಿದ್ದೇನೆ. ನಾನು ಸಣ್ಣ ನೀರುಳ್ಳಿ ತಗೊಂಡಿದ್ದೇನೆ. ಸಣ್ಣದು 1 ನೀರುಳ್ಳಿ ತಗೊಂಡಿದ್ದೇನೆ. ಬೀನ್ಸನ್ನು ತಗೊಂಡಿದ್ದೇನೆ. ಸ್ವಲ್ಪ ಬೀನ್ಸ್, ಸಣ್ಣ ಬಟಾಟೆ, ಕ್ಯಾರೆಟು, ಒಂದು ದೊಡ್ಡ ಟೊಮೆಟೊ ತಗೊಂಡಿದ್ದೇನೆ. ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಉಪ್ಪು ಹಾಕ್ತಿದ್ದೇನೆ. ಆಮೇಲೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ಇದನ್ನು ಒಟ್ಟಿಗೆ ಬೇಯಿಸ್ತಾ ಇದ್ದೇನೆ. ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸುವ. ನಾನು ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇನೆ. ತೆಂಗಿನಕಾಯಿ, ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನು ಜೀರಿಗೆ, ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ 1 ಸ್ಪೂನ್. ಈಗ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಮೊದಲಿಗೆ ತೆಂಗಿನಕಾಯಿ ಹಾಕುವ. ಸ್ವಲ್ಪ ಅರಿಶಿನ, ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ. ಇದನ್ನು ಸ್ವಲ್ಪ ರುಬ್ಬಿ ತರ್ತೇನೆ. ರುಬ್ಬುವ. ಈಗ ನೋಡಿ, ಮಸಾಲೆ ರುಬ್ಬಿಯಾಗಿದೆ. ತರಿ ರುಬ್ಬಿದರೆ ಸಾಕು. ತರಕಾರಿ ಬೆಂದಿದೆ ಈಗ ನೋಡಿ. ಅದಕ್ಕೆ ಈಗ ರುಬ್ಬಿದ ಮಸಾಲೆ ಹಾಕ್ತಾ ಇದ್ದೇನೆ. ವೆಜಿಟೇಬಲ್ ಗಸಿ ರೆಡಿಯಾಗಿದೆ ನೋಡಿ. ವೆಜಿಟೇಬಲ್ ಗಸಿ ರೆಡಿಯಾಗಿದೆ ನೋಡಿ. ಇದು ಚಪಾತಿ, ದೋಸೆಗೆ ಸೂಪರ್ ಆಗಿರ್ತದೆ. ನೀವು ಸಹ ಇದೇ ಥರ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.